ನಾನು ಪ್ರಫುಲ್ಲ ನಾಯ್ಕ ಅಂತ ಹೇಳಿ ಇದು ಮೂಡುಬಿದಿರೆಯಿಂದ ಬಂದಿದ್ದೇನೆ. ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶರ ವಿರುದ್ಧ ಹಲವು ಸುಳ್ಳು ಆರೋಪಗಳು ಕೇಳಿ ಬರುತ್ತಿದ್ದು, ಇದು ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಸಹೋದರಿಯಾದ ಸುಮತಿ ನಾಯ್ಕ. ಇವರ ನಡವಳಿಕೆ ಸರಿಯೇನಿಲ್ಲ. ಇವಳು ನಮ್ಮ ಮರ್ಯಾದೆ ತೆಗಿತಾ ಬರ್ತಾ ಇದ್ದಾಳೆ. ಸಮಾಜದಲ್ಲಿ ಬದುಕಲು ನನಗೆ ತುಂಬಾ ಕಷ್ಟವಾಗುತ್ತಿದೆ. ಈ ಸಂದೇಶದ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ನಿಜವಾಗಿ ಇದು ಸುಳ್ಳಾಗಿದೆ. ಇವಳು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ವೇಶ್ಯಾವಾಟಿಕೆ ದಂಧೆಯಲ್ಲಿ ಇವಳು ಸಿಕ್ಕಾಕೊಂಡಿದ್ದಾಳೆ. ದಾಖಲೆ ಕೂಡ ನನ್ನಲ್ಲಿ ಇದೆ. ಅಲ್ಲಲ್ಲಿ ತುಂಬಾ ಕಡೆಯಲ್ಲಿ ಇವಳ ಕೇಸ್ ಇದೆ. ಒಂದು ಕಡೆಯಲ್ಲ, ಮಂಗಳೂರಲ್ಲಿ, ಮೂಡುಬಿದ್ರೆಯಲ್ಲಿ, ವೇಣೂರಲ್ಲಿ, ಕಾರ್ಕಳದಲ್ಲಿ, ಎಲ್ಲಾ ಕಡೆಯಲ್ಲಿ ಇಂಥದೇ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ವಿಷಯ ಏನಂದ್ರೆ, ಈ ಇನ್ಸ್ಪೆಕ್ಟರ್ ವಿರುದ್ಧ ಯಾಕೆ ಹೀಗೆ ಮಾಡ್ತಾಳೆ ಅಂದ್ರೆ, ನಮ್ಮ ಕೌಟುಂಬಿಕ ಕಲಹ ನನ್ನ ಮತ್ತು ಗಂಡನ ವಿರುದ್ಧ ಒಂದು ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಆಗಿತ್ತು ಮೂಡುಬಿದ್ರೆಯಲ್ಲಿ. ಕಳೆದ 25 ಮೇ 9 ತಾರೀಕಿನಂದು ಒಂದು ಅಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತು. ಆ ವಿಚಾರಣೆಗೋಸ್ಕರ ನನ್ನ ಗಂಡ ನನ್ನನ್ನು ಕರೆದಿದ್ರು ಸರ್. ಆ ವೇಳೆ ನಾನು ಹೋಗಿದ್ದೆವು. ಆಗ ಇವಳಿಗೆ ಬರುವ ಅವಶ್ಯಕತೆ ಇರಲಿಲ್ಲ. ಆದ್ರೂ ಇವಳು ನನ್ನ ಗಂಡನ ಎತ್ತಿಕೊಟ್ಟು ಬಂದಿದ್ದಾಳೆ. ಬಂದು ಅಲ್ಲಿ ಕಾನ್ಸ್ಟೇಬಲ್ ವಿಚಾರಣೆ ಮಾಡ್ತಾ ಇದ್ರು. ವಿಚಾರಣೆ ಮಾಡುವಾಗ, ಯಾಕಮ್ಮ ಹೀಗೆಲ್ಲ ಮಾಡ್ತಿ, ನಿನ್ನ ಅಕ್ಕ ಅಲ್ವಾ, ನಿನ್ನ ಅಕ್ಕನಿಗೆ ಯಾಕೆ ಹೀಗೆ ದ್ರೋಹ ಮಾಡ್ತಿ, ನೀವು ಒಳ್ಳೇದ್ರಲ್ಲಿ ಇರಿ ಅಂತ ಸಮಾಧಾನ ಮಾಡ್ತಾನೆ ಇದ್ರು. ಆದ್ರೂ ಇವಳು ಅಲ್ಲಿ ಕೇಳ್ತಾ ಇರ್ಲಿಲ್ಲ, ರಂಪಟ ಮಾಡ್ತಾನೆ ಇದ್ರು. ಒಂದು 6 ಗಂಟೆ ಹೊತ್ತಿಗೆ ನಮ್ಮ ಇನ್ಸ್ಪೆಕ್ಟರ್ ಸಂದೇಶ್ವರವರು ಸ್ಟೇಷನ್ಗೆ ಬರುವಾಗ ಇವಳು ಬೊಬ್ಬೆ ಕೇಳ್ತದೆ. ಬೊಬ್ಬೆ ಕೇಳಿದಕ್ಕೆ ಕೇಳ್ತಾರೆ, ಯಾರಮ್ಮ ಅವಳು ಬೊಬ್ಬೆ ಹಾಕುದ ಹಾಗೆ. ಅಷ್ಟಾಗುವಾಗ ಅವಳ ಮಗ ವಿಡಿಯೋವನ್ನು ಮಾಡಿದ. ವಿಡಿಯೋ ಮಾಡುವಾಗ ಸರ್ ಏನಂದ್ರು, ಅವನ ಕೈಯಿಂದ ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ, ಅದು ಮೊಬೈಲ್ ತಕೊಳ್ಳಿ ಅಂತ ಹೇಳಿ ಪೊಲೀಸ್ನವರಿಗೆ ಹೇಳಿದ್ರು. ಪೊಲೀಸ್ನವರು ಮೊಬೈಲ್ ತಕೊಳ್ಳಿಕ್ಕೆ ಹೋಗುವಾಗ ಎಂತಾಯ್ತು, ಇವಳು ಚಪ್ಪಲಿಯಿಂದ ಪೊಲೀಸಿಗೆ ತೆಗ್ಲು. ಚಪ್ಪಲಿ ತೆಗೆಯುವಾಗ ಅವಳ ಮಗ ಎಂತ ಮಾಡಿದ, ನಾನು ಹೇಳಿದ ಅವಾಗ, ಸರ್ ಅವಳು ವೇಶ್ಯಾವಾಟಿಕೆ ದಂಧೆ, ಅವಳು ಸರಿ ಇಲ್ಲ ಸರ್, ಎಲ್ಲರಿಗೆ ಹೊಡೆಯುದು ಒಂದೇ ಕೆಲಸ ಇವಳದು. ಆದ್ರೆ ಸರ್ ದಯವಿಟ್ಟು ಸರ್ ಅವಳಿಗೆ ಏನಾದ್ರೂ ಮಾಡಿ ಸರ್ ಅಂತ ನಾನು ಹೇಳುವಾಗ, ಅವಳ ಮಗ ಬಂದು ನನಗೆ ಹೊಡಿಲಿಕ್ಕೆ ಬಂದ. ಮಗ ಹೊಡಿಲಿಕ್ಕೆ ಬರುವಾಗ ಆ ಇನ್ಸ್ಪೆಕ್ಟರ್ ಏನ್ ಮಾಡಿದ್ರು, ಇವನನ್ನು ತಡೆದು 2 ಪೆಟ್ಟು ಕೊಟ್ಟು ರೂಮಲ್ಲಿ ಒಳಗೆ ಕೂರಿಸಿದ್ರು. ಅದೇ ಗ್ರೆಜ್ಜಿನ ನನ್ನ ಮಗನಿಗೆ ಹೊಡೆದೆಂಬ ಗ್ರೆಜ್ಜಿನಿಂದ ಅವಳು 1 ವರ್ಷದಿಂದ ಆ ಇನ್ಸ್ಪೆಕ್ಟರ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು 1 ವರ್ಷದಿಂದ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸ್ಬೇಕಂತ ಹಠದಿಂದ ಅವಳು ಹೀಗೆಲ್ಲ ಮಾಡ್ತಿದ್ಳು.